ಎಲ್ಲರೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 9ನೇ ತರಗತಿಯ ಮುದ್ದು ಮಕ್ಕಳೇ, ಇಂದಿನ ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪುಟಾಣಿಗಳೇ, ನಾವು ಕಳೆದ ದಿನ ತರಗತಿಯಲ್ಲಿ 9ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿರ್ತಕ್ಕಂತಹ ಗದ್ಯ ಭಾಗ 3 ರಾಮರಾಜ್ಯ ಅನ್ನುವಂತಹ ಪಾಠದ ಲೇಖಕರಾಗಿರ್ತಕ್ಕಂತಹ ಎನ್ ರಂಗನಾಥ್ ಶರ್ಮಾರವರ ಕವಿಪರಿಚಯವನ್ನು, ಪದಗಳ ಅರ್ಥವನ್ನು, ಆಶಯ ಭಾವವನ್ನು, ಅದೇ ರೀತಿಯಾಗಿ ಕಥೆಯ ಹಿನ್ನೆಲೆಯನ್ನು ಮತ್ತು ಪಾಠದ ಪ್ರವೇಶವನ್ನು ನೋಡಿದ್ವಿ. ಅದಾದಮೇಲೆ ಭರತ ಮತ್ತು ರಾಮನ ನಡುವೆ ನಡೆದಿರ್ತಕ್ಕಂತಹ ಸಂಭಾಷಣೆಯನ್ನು ನೋಡ್ತಾ ಇದ್ವಿ. ರಾಜನಾದವನಿಗೆ ಇರಬೇಕಾದಂತಹ ಕರ್ತವ್ಯಗಳು ಹೇಗಿರಬೇಕು, ಆಮೇಲೆ ರಾಜ ಮತ್ತು ಮಂತ್ರಿವರ್ಗ ಹೇಗಿರಬೇಕು, ರಾಜ ಮತ್ತು ಪ್ರಜೆಗಳ ನಡುವೆ ಬಾಂಧವ್ಯ ಯಾವ ರೀತಿಯಾಗಿರಬೇಕು, ಅಮಾತ್ಯರು, ಮಂತ್ರಿವರ್ಗ, ಅಲ್ಲಿಯ ಸೈನಿಕರು, ಎಲ್ಲ ರೀತಿಯಾದಂತಹ ಕಾರ್ಯದಕ್ಷತೆ ಯಾವ ರೀತಿಯಾಗಿ ರಾಜನಾದವನು ನಡೆಸಬೇಕೆಂಬುದನ್ನು ರಾಮನಿದ್ದವನು ಭರತನಿಗೆ ಹೀಗೆ ಮಾಡು ಭರತ ಅಂತ ಹೇಳುವುದು ಬದಲಿ ಹೀಗೆ ಮಾಡುತ್ತಿದ್ದೀಯಲ್ವಾ ಭರತ ಅಂತೇಳಿ ತನ್ನ ಕುಶಲ ಪ್ರಶ್ನೆಗಳನ್ನು ಯಾವ ರೀತಿಯಾಗಿ ಭರತನ ಜೊತೆ ಮಾತುಕತೆಯನ್ನು ಮಾಡ್ತಾ ಇದ್ದ ರಾಮ ಅನ್ನುವಂಥ ಒಂದು ಸಂದರ್ಭದವರೆಗೆ ನಾವು ನೋಡಿದ್ವಿ. ಮಕ್ಕಳೇ, ಈಗ ಮುಂದುವರೆದಂತಹ ಭಾಗವನ್ನು ಇಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ ಬನ್ನಿ. ಪ್ರಿಯ ಅನುಜ, ನೋಡಿ, ಪ್ರಿಯ ಭರತ ಅಂತ ಕೇಳ್ತಾ ಇದ್ದಾನೆ. ಉಪಾಯದಿಂದ ಹಣ ಕೇಳುವ ವೈದ್ಯನನ್ನು, ಒಡೆಯನನ್ನೇ ದೂಷಿಸುವ ಸೇವಕನನ್ನು, ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು. ನೋಡಿ ಏನು ಹೇಳ್ತಿದ್ದಾನಪ್ಪ ರಾಮ ಭರತನಿಗೆ ಅಂದರೆ, ಪ್ರಿಯ ಅನುಜ, ಪ್ರಿಯ ಭರತನೇ, ಉಪಾಯದಿಂದ ಹಣ ಕೀಳುವ ವೈದ್ಯನನ್ನು, ನೋಡಿ, ವೈದ್ಯೋ ನಾರಾಯಣ ಹರಿ ಅಂತ ಕರೀತಾರೆ. ನಾವು ವೈದ್ಯರು ಹೇಳಿದ್ದನ್ನು ನಾವೆಲ್ಲರೂ ನಂಬಲೇಬೇಕು, ಹೌದಾ? ಅದು ವಾಸ್ತವಿಕ ಸತ್ಯ. ನಾವೇ ಏನಾದರೂ ಹೇಳಲಿಕ್ಕೆ ಹೋದರೆ ಅದು ಸಾಧ್ಯ ಇಲ್ಲ. ವೈದ್ಯರು ಏನು ಹೇಳ್ತಾರಲ್ಲ, ಹೌದು, ಹಾಗೆ ಹೀಗೆ, ಅದು ಕರೆಕ್ಟಾಗಿ ಇರುತ್ತೆ ಅನ್ನುವಂಥ ಒಂದು ಭಾವನೆ ನಮ್ಮಲ್ಲಿ ತುಂಬಿರುತ್ತೆ. ಆದರೆ ಎಂತಹ ವೈದ್ಯನನ್ನು ನಾವು ನಂಬಾರ್ದು, ಉಪಾಯದಿಂದ ಹಣವನ್ನು ಕೀಳ್ತಕ್ಕಂತಹ ವೈದ್ಯನನ್ನು ನಾವೇನು ಮಾಡ್ಬೋದು, ನಂಬಾರ್ದು. ಒಡೆಯನನ್ನೇ ದೂಷಿಸುವ ಸೇವಕನನ್ನು, ನೋಡಿ, 4 ಜನರ ಮುಂದೆ ಕುಳಿತುಕೊಂಡು ರಾಜನನ್ನು ತೆಗಳುವಂತಹದ್ದಾಗಿರ್ಬೋದು, ಅಥವಾ ಆತನಿಗೆ ಅವಾಚ್ಯ ಪದಗಳನ್ನು ನಿಂದಿಸುವುದಂತಾಗಿರ್ಬೋದು, ಹೀಗೆ ಬೇರೆ ರೀತಿಯಾಗಿ ಒಡೆಯನನ್ನೇ ದೂಷಣೆ ಮಾಡ್ತಕ್ಕಂತಹ ಸೇವಕರನ್ನು ಕೂಡ ನಾವೇನು ಮಾಡಬಾರ್ದು, ನಂಬಬಾರದು. ಖಜಾನೆಯ ಐಶ್ವರ್ಯದ ಮೇಲೆ ಕಣ್ಣಿಟ್ಟಿರುವ ಸೈನಿಕನನ್ನು ರಾಜನು ತ್ಯಜಿಸಬೇಕು. ರಾಜನಾದವನು ಎಂತಹ ಸೈನಿಕನನ್ನು ತ್ಯಜಿಸಬೇಕಪ್ಪ ಅಂದ್ರೆ, ಖಜಾನೆಯ ಐಶ್ವರ್ಯದ ಮೇಲೆ, ಅವನು ರಾಜನಿಧಿಯ ಮೇಲೆ, ಕೋಶ ಭಂಡಾರದ ಮೇಲೆ ಅಥವಾ ರಾಜಕೋಶದ ಮೇಲೆ, ಅದರ ಮೇಲೆ ಕಣ್ಣಿಟ್ಟಿರ್ತಕ್ಕಂತಹ ಸೈನಿಕನನ್ನು ನಾವು ಎಂದಿಗೂ ಕೂಡ ನಂಬಲೇಬಾರದು. ಆತನನ್ನು ರಾಜ್ಯದಿಂದ ದೂರವಿಡಬೇಕು ಅಂತ ರಾಮನು ಭರತನಿಗೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಆತನ ಅತಿಹಾಸದಂತಹ ಆಸೆಯಿಂದಾಗಿ ಮುಂದೊಂದು ದಿನ ತಪ್ಪಾಗಬಹುದು ಅನ್ನುವಂತಹ ಒಂದು ವಿಚಾರಧಾರೆಯಿಂದ ಅವರಿಗೆ ಉಗ್ರ ಶಿಕ್ಷೆ ಕೊಡಬೇಕು. ನೋಡಿ, ಅವರಿಗೆ ಎಂಥ ಶಿಕ್ಷೆಯನ್ನು ಕೊಡಬೇಕು, ರಾಜನಾದವನು ಕಠಿಣವಾದಂತಹ ಶಿಕ್ಷೆಯನ್ನು ಅಥವಾ ಉಗ್ರವಾದ ಶಿಕ್ಷೆಯನ್ನು ಕೊಡಬೇಕು. ಇಲ್ಲದಿದ್ದರೆ ಆತ ಈ ವ್ಯಕ್ತಿಗಳ ಕುತಂತ್ರದಿಂದಲೇ ವಿಪತ್ತಿನಲ್ಲಿ ಸಿಕ್ಕಿಕೊಳ್ಳಬಹುದು. ನೋಡಿ, ಒಂದು ವೇಳೆ ಏನಾದರೂ ಉಗ್ರ ಶಿಕ್ಷೆಯನ್ನು ಕೊಡದೆ ಹೋದಂಥ ಸಂದರ್ಭದಲ್ಲಿ ರಾಜನ ಅವ್ರ ಮಾತನ್ನು ಕೇಳ್ತಾ ಇರುವಂತಹ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಅವರ ಅತಿಯಾದಂತಹ ಆಮಿಷದಿಂದ ಅಥವಾ ಅತಿಯಾದಂತಹ ಆಸೆಯಿಂದಾಗಿ ರಾಜನು ಕೂಡ ಒಂದಲ್ಲ ಒಂದು ದಿನ ಏನಾಗ್ಬೋದು, ವಿಪತ್ತಿನೊಳಗೆ ಸಿಕ್ಕಿ ಹಾಕಿಕೊಳ್ಬೋದು. ಭರತ, ನಿನ್ನ ಸತ್ಕಾರದಿಂದ ಸಂತೃಪ್ತನು, ಶೂರನು, ಸೇನೆಯನ್ನು ವ್ಯವಸ್ಥೆಗೊಳಿಸುವುದರಲ್ಲಿ ಸಮರ್ಥನು ಆದವನನ್ನು ಸೇನಾಪತಿಯನ್ನಾಗಿ ನೇಮಿಸಿರುವೆಯಾ. ನೋಡಿ, ಮತ್ತೇನು ಹೇಳ್ತಾ ಇದ್ದಾನೆ ರಾಮ ಭರತನಿಗೆ, ಭರತ ಅಂತ ಪ್ರೀತಿಯಿಂದ ಕರಿತಾ ಇದ್ದಾನೆ. ಯಾವ ರೀತಿಯಾದಂಥ ಸೇನಾಪತಿಯನ್ನು ನೇಮಿಸಬೇಕು, ಆತನು ನಿನ್ನ ಸತ್ಕಾರದಿಂದ ಸಂತೃಪ್ತಿ ಹೊಂದಿರುವವನು ಆಗಿರಬೇಕು. ಆತ ಹೇಗಿರಬೇಕು, ಶೂರನಾಗಿರಬೇಕು. ಆತನ ಕಾರ್ಯಕೌಶಲ್ಯವನ್ನು ಚಾಕಚಕ್ಯತೆಯಿಂದ ಮಾಡುವಂಥವನಾಗಿರಬೇಕು. ಸೇನಾಪತಿಯ ಕೆಲಸ ಏನು, ಸೇನೆಯನ್ನು ಸುಭದ್ರಗೊಳಿಸುವುದು, ವ್ಯವಸ್ಥಿತಗೊಳಿಸುವುದು ಆತನ ಕೆಲಸ. ಆತ ಹೇಗಿರಬೇಕು, ಸಮರ್ಥನಾದಂತಹ ಸೇನಾಪತಿಯಾಗಿರಬೇಕು. ಅಂತಹ ಸೇನಾಪತಿಯನ್ನು ನೀನು ನೇಮಿಸಿದೀಯಾ. ಅವನು ಧೀರನಾಗಿರಬೇಕು. ನೋಡಿ, ಆತ ಹೆದರುಪುಕ್ಲ ಆಗಿರಬಾರ್ದು, ಅಂಜುಪುರುಕ ಆಗಿರಬಾರ್ದು. ಆತ ಏನಾಗಿರಬೇಕು, ಧೀರನಾಗಿರಬೇಕು, ಶೂರನಾಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಲಂಚ ಮೊದಲಾದ ಬಗ್ಗೆ ಆಸೆ ಪಡೆದ ಮನಶುದ್ಧಿ ಉಳ್ಳವನಾಗಿರಬೇಕು. ನೋಡಿ, ಆತನು ಎಂತಹ ವ್ಯಕ್ತಿ ಆಗಿರ್ಬೇಕಪ್ಪ ಅಂದ್ರೆ, ಲಂಚಕ್ಕೆ ಯಾವಾಗಲೂ ಅತಿಹಾಸೆ ಪಡುವವನು ಆಗಿರಬಾರ್ದು. ಆತ ಲಂಚ ಆಗಿರಲಿ ಅಥವಾ ಭ್ರಷ್ಟಾಚಾರ ಆಗಲಿ ಯಾವುದನ್ನು ಆತ ಅವುಗಳಿಗೆ ಮುಂದೆ ಬರುವವನು ಆಗಿರಬಾರ್ದು. ಆತನ ಮನಸ್ಸು ಯಾವ ರೀತಿ ಇರಬೇಕು ಅಂದ್ರೆ, ಮನಶುದ್ಧಿ ಉಳ್ಳವನಾಗಿರಬೇಕು. ಸೇನಾಪತಿಯು ರಾಜಭಕ್ತಿಯವನಾಗಿರಬೇಕು. ಸೇನಾಪತಿ ಯಾವ ರೀತಿ, ರಾಜನ ಮೇಲೆ, ರಾಜನ ಸೇನೆಯ ಮೇಲೆ ಒಳ್ಳೆಯ ಮಮತೆ, ಪ್ರೀತಿ, ವಾತ್ಸಲ್ಯ ಇಟ್ಟುಕೊಳ್ಳುವಂತಹ ವ್ಯಕ್ತಿ ಆಗಿರಬೇಕು.
ಕಾರ್ಯದಕ್ಷನಾಗಿರಬೇಕು. ನೋಡಿ, ಆತ ಯಾವಾಗಲೂ ಕಾರ್ಯದಲ್ಲಿ ನಿರತನಾಗುವಂತಹ ವ್ಯಕ್ತಿ ಆಗಿರಬೇಕು. ಬಲಶಾಲಿಗಳು, ಯುದ್ಧ ವಿಶಾರದರು, ಹಿಂದೆ ಅನೇಕ ಯುದ್ಧಗಳನ್ನು ಮಾಡಿ ಪ್ರಸಿದ್ಧರಾದವರು, ವೀರರು ಆದ ಸೇನಾ ನಾಯಕರಿಗೆ ಸೂಕ್ತ ಬಹುಮಾನ ಪಾರಿತೋಷಕಗಳನ್ನು ಕೊಟ್ಟು ಸನ್ಮಾನಿಸುತ್ತಿರುವೆಯಾ? ನೋಡಿ, ಏನು ಕೇಳ್ತಾ ಇದ್ದಾನಪ್ಪ ಭರತನಿಗೆ ರಾಮ. ಹಿಂದೆ ಹಲವಾರು ಯುದ್ಧಗಳನ್ನು ಮಾಡಿರ್ತಾರೆ. ಆ ಯುದ್ಧಗಳಿಂದ ಪ್ರಸಿದ್ಧಿ ಆದಂತಹ ವ್ಯಕ್ತಿಗಳು, ಅವರು ಏನಾಗಿರ್ತಾರೆ, ವೀರರಾದಂತಹ ವ್ಯಕ್ತಿಗಳು, ವೀರರಾದಂತಹ ಸೇನಾ ನಾಯಕರನ್ನು ನೀನು, ಬಲಶಾಲಿಗಳಾದಂತಹ ನಾಯಕರನ್ನ, ಯುದ್ಧ ವಿಶಾರದರು ಆಗಿರ್ತಕ್ಕಂತಹ ಸೇನಾ ನಾಯಕರಿಗೆ ಸೂಕ್ತವಾದಂತಹ ಬಹುಮಾನಗಳನ್ನ ಕೊಡ್ತಾ ಇದೆಯಲ್ವಾ, ಸೂಕ್ತವಾದಂತಹ ಪಾರಿತೋಷಗಳನ್ನು ಕೊಟ್ಟು ಅವರಿಗೆ ಗೌರವ ಕಾಣಿಕೆಯನ್ನು ಸಲ್ಲಿಸ್ತಾ ಇದೆಯಲ್ವಾ, ಅವರನ್ನು ಕಾಲಕ್ಕೆ ಅವ್ರು ಮಾಡಿರ್ತಕ್ಕಂತಹ ಕೆಲಸದಿಂದ ಅವರನ್ನು ಗುರುತಿಸಿ ಅವರನ್ನು ಸನ್ಮಾನಿಸುತ್ತಿರುವೆ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಸೈನಿಕರಿಗೆ ಕೊಡಬೇಕಾದ ಆಹಾರ ಸಾಮಗ್ರಿಯನ್ನು, ವೇತನವನ್ನು ಕಾಲಕ್ಕೆ ಯಥೋಚಿತವಾಗಿ ಸಲ್ಲಿಸುತ್ತಿರುವೆಯಾ? ನೋಡಿ, ಮುಂದೆ ಏನು ಹೇಳ್ತಾ ಇದ್ದಾನಪ್ಪ ರಾಮ. ಸೈನಿಕರಿಗೆ ಕೊಡಬೇಕಾದಂತಹ ಅವರ ಆಹಾರ ಸಾಮಗ್ರಿ ಆಗಿರ್ಬೋದು ಅಥವಾ ಕಾಲಕ್ಕೆ ಅವ್ರು ಬರ್ತಕ್ಕಂತಹ ವೇತನ ಆಗಿರ್ಬೋದು, ಅದನ್ನು ಯಾವುದೇ ಕಾರಣಕ್ಕೂ ನಾವೇನು ಮಾಡಬಾರ್ದು, ನಿಲ್ಲಿಸಬಾರ್ದು. ಅವುಗಳನ್ನ ಕಾಲಕ್ಕೆ ಅವರಿಗೆ ಮುಟ್ಟಿಸ್ತಾ ಇದೆಯಾ? ಈ ವಿಷಯದಲ್ಲಿ ವಿಳಂಬಿಸಬಾರದು. ನಾವು ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ನಾವು ತಡವನ್ನು ಮಾಡಬಾರ್ದು. ಸೇವಕರಿಗೆ ಕೊಡಬೇಕಾದ ಸಾಮಗ್ರಿಯನ್ನು, ವೇತನವನ್ನು ಸರಿಯಾದ ಕಾಲದಲ್ಲಿ ಕೊಟ್ಟುಬಿಡಬೇಕು. ನೋಡಿ, ಸೇವಕರಿಗೆ ಕೊಡಬೇಕಾದಂತಹ ಸಾಮಗ್ರಿಗಳನ್ನು ಆಗಿರ್ಬೋದು ಅಥವಾ ವೇತನ ಆಗಿರ್ಬೋದು, ಅವನ್ನ ಸರಿಯಾದ ಕಾಲದಲ್ಲಿ ನಾವು ಕೊಟ್ಟು ಬಿಡಬೇಕು. ಅವುಗಳನ್ನ ತಡವ ಮಾಡಬಾರ್ದು. ಹಾಗೆ ಮಾಡಿಲ್ಲವೆಂದರೆ ಸೇವಕರು ಸ್ವಾಮಿಯ ಮೇಲೆ ಕೋಪಿಸಿಕೊಳ್ಳುತ್ತಾರೆ. ನೋಡಿ, ಸೇವಕರಿಗೆ ಕೊಡಬೇಕಾದಂತಹ ಏನು ಸಾಮಗ್ರಿ ಅಥವಾ ವೇತನ ಏನಿರ್ತಲ್ಲ ಸರಿಯಾದ ಕಾಲಕ್ಕೆ ಕೊಟ್ಟು ಬಿಡಬೇಕು. ಯಾಕಂದ್ರೆ ಅವ್ರಿಗೆ ಏನು ಅವಶ್ಯಕತೆ ಇರುತ್ತೋ ಏನೋ ಗೊತ್ತಿಲ್ಲ, ಆದರೆ ಅವರಿಗೆ ನಾವು ಮುಟ್ಟಿಸ್ಬೇಕಾಗಿದ್ದನ್ನು ಸರಿಯಾದ ಟೈಮ್ಗೆ ಅವ್ರಿಗೆ ಕೊಡಬೇಕು. ಒಂದು ವೇಳೆ ಹಂಗೆ ಮಾಡಲಿಲ್ಲಪ್ಪ ಅಂದರೆ ಸೇವಕರು ಸ್ವಾಮಿಯ ಮೇಲೆ ಕೋಪಿಸ್ಕೊಳ್ತಾರೆ ಅಂತ ಹೇಳ್ತಾನೆ. ಇಲ್ಲಿ ಸೇವಕರು ಅಂದರೆ ಮಕ್ಕಳೇ ಸೈನಿಕರು, ಸ್ವಾಮಿ ಅಂದರೆ ಇಲ್ಲಿ ರಾಜ ಅಂತೇಳಿ ಅರ್ಥ. ಹೀಗಾಗಿ ಸೈನಿಕರು ಏನು ಮಾಡ್ತಾರೆ, ಸರಿಯಾದ ಕಾಲಕ್ಕೆ ವೇತನವನ್ನು ಅಥವಾ ಆಹಾರ ಸಾಮಗ್ರಿಗಳನ್ನು ತಲುಪಿಸದೇ ಇದ್ದಂಥ ಸಂದರ್ಭದಲ್ಲಿ ಅವರು ರಾಜನ ಮೇಲೆ ಕೋಪವನ್ನು ಮಾಡ್ಕೊಳ್ತಾರೆ, ಸಿಟ್ಟನ್ನು ಮಾಡ್ಕೊಳ್ತಾರೆ, ದುರ್ಮಾರ್ಗಕ್ಕೂ ಇಳಿಯಬಹುದು. ನೋಡಿ, ದುರ್ಮಾರ್ಗಕ್ಕೂ ಅಂತಂದರೆ ಕೆಟ್ಟ ಕೆಲಸಕ್ಕೆ ಅವರು ಇಳಿಯಬಹುದು. ಅದು ಮುಂದೆ ದೊಡ್ಡ ಮಟ್ಟದ ಅನರ್ಥಕ್ಕೆ ಕಾರಣವಾಗುತ್ತದೆ. ನೋಡಿ, ಅದು ಏನಾಗತ್ತಪ್ಪ ಅಂತಂದ್ರೆ ಇವಾಗ ಸಣ್ಣ ಪುಟ್ಟ ತಪ್ಪುಗಳನ್ನು ನಾವು ಬಿಟ್ಬಿಟ್ವಿ ಅಂದ್ರೆ ಅದು ಮುಂದೊಂದು ದಿನ ದೊಡ್ಡ ದಪ್ಪುಗಳನ್ನ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಆಗ್ತತಿ. ಮುಖ್ಯವಾಗಿ ನಮ್ಮ ಜ್ಞಾತಿಗಳೆಲ್ಲರೂ ನಿನ್ನ ವಿಷಯದಲ್ಲಿ ಪ್ರೀತಿಯಿಂದಿರುವರೇ. ನೋಡಿ, ಮುಖ್ಯವಾಗಿ ನಿನ್ನ ಜ್ಞಾತಿಗಳೆಲ್ಲರೂ ಅಂತಂದರೆ ಇಲ್ಲಿ ಸಂಬಂಧಿಕರೆಲ್ಲರೂ ಭರತನ ಮೇಲೆ ಒಳ್ಳೆಯ ಭಾವನೆಯಿಂದ ಇದ್ದಾರೆ ಅಲ್ವಾ, ಅವರಲ್ಲಿ ಮನಸ್ಸಿನಲ್ಲಿ ಏನಾದರೂ ಕೆಟ್ಟ ಭಾವನೆ ಉಳ್ಳವರು ಅದಾರ ಅಂತ ಕೇಳ್ತಿದ್ದಾನೆ. ಸಮಯ ಬಂದಾಗ ಅವರೆಲ್ಲರೂ ಒಮ್ಮನಸ್ಸಿನಿಂದ ನಿನಗೋಸ್ಕರ ಪ್ರಾಣವನ್ನಾದರೂ ಒಪ್ಪಿಸಿಯಾರೇ. ನೋಡಿ, ಸಮಯ ಏನಾದ್ರು ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡಿ ನಾವು ನಮ್ಮ ಭರತನಿಗೆ ನಮ್ಮ ಪ್ರಾಣ ಬೇಕಾದರೂ ಕೊಡ್ತೀವಿ ಅನ್ನುವಂಥವ್ರು ಸಂಬಂಧಿಕರೆಲ್ಲರೂ ಇದ್ದಾರಲ್ವಾ, ನೀನು ಅವ್ರ ಜೊತೆ ಎಲ್ಲರೂ ಚೆನ್ನಾಗಿದೆಯಲ್ವಾ ಅಂತೇಳಿ ರಾಮ ಭರತನಿಗೆ ಕೇಳ್ತಾ ಇದ್ದಾನೆ. ನೋಡಿ, ಮುಂದೆ ಏನಾಗತ್ತಪ್ಪ ಅಂದರೆ, ನಮ್ಮ ದೇಶದಲ್ಲಿಯೇ ಹುಟ್ಟಿ ಬೆಳೆದ ವಿದ್ವಾಂಸನನ್ನು ದೂತನನ್ನಾಗಿ ನೇಮಿಸಿಕೊಂಡಿದ್ದೀಯಾ. ಇಲ್ಲಿ ರಾಮ ಭರತನಿಗೆ ದೂತನ ಬಗ್ಗೆ ಹೇಳ್ತಾ ಇದ್ದಾನೆ. ದೂತ ಅಂತಂದರೆ ಯಾರಪ್ಪ ಅಂದರೆ ರಾಜ ಹೇಳಿರ್ತಕ್ಕಂತಹ ಯಾವುದೇ ವಿಷಯವನ್ನು ಬೇರೆಯವರಿಗೆ ಹೋಗಿ ಮುಟ್ಟಿಸುವಂಥವನು ಒಬ್ಬ ವ್ಯಕ್ತಿ. ಆತ ಹೇಗಿರಬೇಕು, ನಮ್ಮ ದೇಶದಲ್ಲಿ ಹುಟ್ಟಿ ಬೆಳೆದಂತಹ ವ್ಯಕ್ತಿ ಆಗಿರಬೇಕು, ಆತ ಪಂಡಿತನಾಗಿರಬೇಕು, ವಿದ್ವಾಂಸನಾಗಿರಬೇಕು. ಅಂತಹ ದೂತನನ್ನು ನೀನು ನೇಮಿಸಿಕೊಂಡಿದೆಯಲ್ವಾ. ದೂತನು ಕಾರ್ಯಸಮರ್ಥನು ಪ್ರಭಾವಶಾಲಿಯೂ ಆಗಿರಬೇಕು. ನೋಡಿ, ಆ ದೂತ ಯಾವ ರೀತಿಯಾಗಿರಬೇಕು ಅಂದ್ರೆ ಆತ ಕಾರ್ಯಸಮರ್ಥನಾಗಿರಬೇಕು, ಅಂದರೆ ಯಾವಾಗಲೂ ಕಾರ್ಯದಲ್ಲಿ ನಿರತನಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆಗಿರಬೇಕು. ಆತ ಪ್ರತಿಭಾಶಾಲಿ ಆಗಿದ್ದಾನಲ್ವಾ, ಅಂಥ ವ್ಯಕ್ತಿಯನ್ನು ನೀನು ನೇಮಿಸಿಕೊಂಡಿದೀಯಾ. ಹೇಳಿ ಕಳಿಸಿದ ಸಂದೇಶವನ್ನಷ್ಟೇ ತಿಳಿಸುವ ಸತ್ಯವಂತನಾಗಿರಬೇಕು. ನೋಡಿ, ನೀನು ಹೇಳಿ ಕಳಿಸಿರ್ತಕ್ಕಂತಹ ಯಾವುದೇ ವಿಷಯವನ್ನು ರವಾನೆ ಏನು ಮಾಡ್ಲಿಕ್ಕೆ ಹೋಗ್ತಾ ಇದ್ದಾನಲ್ಲ, ಆತ ಆ ಸಂದೇಶನ ಅಷ್ಟೇ ಹೇಳ್ತಾ ಇದ್ದಾನಲ್ವಾ. ನೀನು ಹೇಳಿದಂತಹ ವಿಷಯಕ್ಕಿಂತ ಬಿಟ್ಟು ಮತ್ತೆರಡು ವಿಷಯಗಳನ್ನ ಹೆಚ್ಚಿಗೆ ಸೇರಿಸಿ ಆತ ಹೇಳುವಂಥವನ್ನ ಆಗಿರಬಾರ್ದು. ಆತ ಯಾವ ರೀತಿ ಇರಬೇಕು, ಸತ್ಯವಂತನಾಗಿರಬೇಕಲ್ವಾ. ಆತ ಸುಳ್ಳನ್ನು ಮಾತನಾಡುವಂಥ ವ್ಯಕ್ತಿ ಆಗಿರಬಾರ್ದು. ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಯೋಗ್ಯತೆಯನ್ನು ಸರಿಯಾಗಿ ಗುರುತಿಸಬಲ್ಲ ನಿಷ್ಣಾತನಾಗಿರಬೇಕು. ನೋಡಿ, ಆತ ಯಾವ ರೀತಿಯಾದಂತಹ ವ್ಯಕ್ತಿಯನ್ನು ನೀನು ನೇಮಿಸಿಕೊಂಡಿರಬೇಕು, ಆ ವ್ಯಕ್ತಿ ವಸ್ತುಗಳ ಮೌಲ್ಯವನ್ನು ಗುರುತಿಸುವಂತಾಗಿರಬೇಕು. ವ್ಯಕ್ತಿಗಳಲ್ಲಿ ಸರಿಯಾದಂಥ ಕೌಶಲ್ಯವನ್ನು ಕಂಡುಹಿಡಿಯುವಂತಹ ವ್ಯಕ್ತಿಯನ್ನು, ನಿಷ್ಣಾತ ಅಂದರೆ ನಿಪುಣ, ಅಂತಹ ನಿಪುಣತೆ ಉಳ್ಳಂತಹ ವ್ಯಕ್ತಿಯನ್ನು ನೀನು ನೇಮಿಸಿಕೊಂಡಿರಬೇಕು. ಶತ್ರು ಪಕ್ಷದಲ್ಲಿ ಮಂತ್ರಿಯೇ ಮೊದಲಾದ 18 ಇಲಾಖೆಗಳು ಹೇಗೆ ನಡೆದುಕೊಳ್ಳುತ್ತಿವೆ ಎಂದು ಪರೀಕ್ಷಿಸಲು ಒಬ್ಬೊಬ್ಬರ ಮೇಲೆ 3 ಗೂಢಚಾರರಂತೆ ನೇಮಿಸಬೇಕು. ಶತ್ರು ಪಕ್ಷದಲ್ಲಿ
ಯಾವ ರೀತಿಯಾದಂತಹ ಮಂತ್ರಿಯನ್ನು ನೀನು ನೇಮಿಸ್ಕೋಬೇಕು ಅಂದರೆ ದೂತನನ್ನು ನೇಮಿಸ್ಕೋಬೇಕಪ್ಪ ಅಂತಂದ್ರೆ ಮಂತ್ರಿಯಿಂದ ಹಿಡಿದು ಸಂಪೂರ್ಣವಾದಂಥ ಏನು ಸೇನೆಯಲ್ಲಿ ಎಷ್ಟು ಇಲಾಖೆ ಬರ್ತಲ್ಲ 18 ಇಲಾಖೆಗಳು ಹೇಗೆ ನಡೆದುಕೊಳ್ತಾ ಇದ್ದಾವೆ, ಯಾವ ರೀತಿಯ ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಅಲ್ಲಿ ಜನರು ಹೇಗೆ ಇದ್ದಾರೆ ಅನ್ನುವಂಥ ಪರೀಕ್ಷೆಯನ್ನು ಮಾಡಲಿಕ್ಕೆ ನೀನು ಒಬ್ಬೊಬ್ಬರ ಮೇಲೆ ಎಷ್ಟು ಜನ ಗೂಢಾಚಾರರನ್ನು ನೇಮಿಸಬೇಕು, 3 ಗೂಢಾಚಾರರನ್ನು ನೀನು ನೇಮಿಸಬೇಕು. ಆ ಗೂಢಾಚಾರ್ಯರಿಗೂ ಅನ್ಯೋನ್ಯ ಪರಿಚಯವಿರಬಾರದು. ನೋಡಿ, ಆ ಗೂಢಾಚಾರ್ಯರಿಗೂ ಅಲ್ಲಿರ್ತಕ್ಕಂತಹ ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದಂತಹ ಪರಿಚಯ ಅಲ್ಲಿ ಇರಬಾರದು. ಅಂತಹ ಗೂಢಾಚಾರರನ್ನು ನೀನು ನೇಮಿಸಬೇಕು. ಅವರು ಪ್ರತಿಯೊಂದು ಇಲಾಖೆಗೆ ಹೋಗಿ ಅವರು ಯಾರು ಯಾವ ರೀತಿಯಾಗಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಪರೀಕ್ಷೆ ಮಾಡಲು ಅಂತಹ ಗೂಢಾಚಾರ ನೀನು ನೇಮಿಸಿದೆ ಅಲ್ವಾ, ಅವರು ಒಬ್ಬರು ಅವ್ರಿಗೇನಿರಬಾರ್ದು, ಪರಿಚಯ ಇರಬಾರದು. ಅಂಥ ಗೂಢಾಚಾರರನ್ನು ನೇಮಿಸಬೇಕು. ಹಾಗೆಯೇ ಸ್ವಪಕ್ಷದಲ್ಲಿ ಸೇನಾಪತಿಯೇ ಮೊದಲಾದ 15 ಇಲಾಖೆಗಳನ್ನು ಗೂಢಾಚಾರದಿಂದ ಪರೀಕ್ಷಿಸುತ್ತಿರಬೇಕು. ಇದಕ್ಕೆ ಏರ್ಪಾಡು ಮಾಡಿರುವೆಯಾ? ನೋಡಿ, ಇಲ್ಲಿ ರಾಮ ಏನು ಹೇಳ್ತಾರಂತ ಅಂದ್ರೆ, ಸೇನಾಪತಿ ಸೇರಿದಂತೆ ಹಲವಾರು ಜನರು ಏನು 15 ಇಲಾಖೆಗಳನ್ನು, ಆಹಾರ ಸಾಮಗ್ರಿ ಆಗಿರ್ಬೋದು, ಹಣದ ಇಲಾಖೆ ಆಗಿರ್ಬೋದು, ಅಥವಾ ಖಜಾನೆಗೆ ಸಂಬಂಧಪಟ್ಟಂತಹ ಇಲಾಖೆ ಆಗಿರ್ಬೋದು, ಸೈನಿಕರಿಗೆ ಸಂಬಂಧಪಟ್ಟಂತಹ ಇಲಾಖೆ ಆಗಿರ್ಬೋದು, ಪ್ರಜೆಗಳ ನ್ಯಾಯಾಡಳಿತಕ್ಕೆ ಸಂಬಂಧಪಟ್ಟಂತಹ ಇಲಾಖೆ ಆಗಿರ್ಬೋದು, ಹೀಗೆ ಯಾವ ಇಲಾಖೆಗಳು ಬರ್ತಾವಲ್ಲ ಆ ಎಲ್ಲ ಇಲಾಖೆಗಳನ್ನು ಪರೀಕ್ಷೆಯನ್ನು ಮಾಡಲು ಗೂಢಾಚಾರದಿಂದ ಮೇಲಿನ ಮೇಲೆ ಏನಾಗಿರಬೇಕು, ಪರೀಕ್ಷೆಯನ್ನು ಮಾಡಿಸುತ್ತಿರಬೇಕು. ಅಂತ ಪರೀಕ್ಷೆಗೆ ಒಳಪಟ್ಟಿರುವಂತಹ ವ್ಯಕ್ತಿಗಳನ್ನು ನೀನಲ್ಲಿ ನೇಮಿಸಿದೆಯಲ್ವಾ, ಇದಕ್ಕೆ ಏರ್ಪಾಡು ಮಾಡಿರುವೆಯಾ, ಇದಕ್ಕೆ ನೀನು ಏರ್ಪಾಡು ಮಾಡಿದೀಯಾ ಅಂತೇಳಿ ಭರತನಿಗೆ ರಾಮ ಕೇಳ್ತಾ ಇದ್ದಾನೆ. ಮುಂದೇನು ಹೇಳ್ತಿದ್ದಾರೆ ನೋಡಿ ರಾಮ ಭರತನಿಗೆ, ನೀನು ದೇಶದಿಂದ ಹೊರಗೆ ಓಡಿಸಿದ ಶತ್ರುಗಳು ಕಾಲಾಂತರದಲ್ಲಿ ಪುನಃ ದೇಶದೊಳಗೆ ಬಂದು ಸೇರಿಕೊಂಡರೆ ಅವರು ಕೈಲಾಗದ ದುರ್ಬಲರು ಎಂಬುದಾಗಿ ಎಂದಿಗೂ ಉಪೇಕ್ಷೆ ಮಾಡಬೇಡ. ನೋಡಿ, ಏನು ಹೇಳ್ತಾ ಇದ್ದಾರಪ್ಪ ರಾಮ ಭರತನಿಗೆ, ಈಗ ರಾಜ್ಯದಲ್ಲಿ ಆಗಿರ್ಬೋದು ಅಥವಾ ದೇಶದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಯಾವುದೋ ಒಂದು ಕೆಲಸದಿಂದ ಏನೋ ಒಟ್ಟು ತಪ್ಪು ಮಾಡಿರೋ ಸಂದರ್ಭದಲ್ಲಿ ಆ ವ್ಯಕ್ತಿಯನ್ನು ಆ ಊರಿನಿಂದ ಆಗಿರ್ಬೋದು ಅಥವಾ ಆ ರಾಜ್ಯದಿಂದ ಆಗಿರ್ಬೋದು ಅಥವಾ ಆ ದೇಶದಿಂದ ಆತನನ್ನು ಬಹಿಷ್ಕಾರ ಮಾಡಿ ಸ್ವಲ್ಪ ದಿನಗಳಿಗೆ ಹೊರಹಾಕಿರತ್ತೆ. ಆತ ಮರಳಿ ಬಂದಂಥ ಸಂದರ್ಭದಲ್ಲಿ ಮತ್ತು ಪುನಃ ದೇಶದೊಳಗೆ ಬಂದು ಏನಾದ್ರು ಸೇರಿಕೊಂಡ್ರೆ ಅಂಥವನ್ನ ನೀನು ದುರ್ಬಲರು ಅಥವಾ ಆತ ಕೆಲಸ ಮಾಡ್ಲಿಕ್ಕೆ ಬರೋದಿಲ್ಲ, ಪ್ರಯೋಜನ ಇಲ್ಲ ಅಂತೇಳಿ ಎಂದಿಗೂ ನೀನು ಅವರನ್ನು ಉಪೇಕ್ಷೆ ಮಾಡಬೇಡ. ಯಾಕಪ್ಪ ಅಂದ್ರೆ ದೇಶ ಭ್ರಷ್ಟಗೊಳಿಸಿದ ಶತ್ರುಗಳು ಮರಳಿ ದೇಶದೊಳಕ್ಕೆ ಸೇರಿಕೊಂಡರೆಂದರೆ ಅವರು ಮುಂದೊಂದು ದಿನ ದೇಶಕ್ಕೆ ದೊಡ್ಡ ಗಂಡಾಂತರವನ್ನು ತರುವ ಸಾಧ್ಯತೆ ನಿಶ್ಚಳವಾಗಿದೆ. ಯಾಕಪ್ಪ ಅಂತಂದ್ರೆ ದೇಶವನ್ನು ಭ್ರಷ್ಟಗೊಳಿಸಿದಂತಹ ವ್ಯಕ್ತಿ ಅವನೇನು ಬಿಡಪ್ಪ ಏನು ಕೆಲಸ ಮಾಡಲ್ಲ, ಹಿಂದೆ ತಪ್ಪು ಮಾಡಿದೆ ಈಗ ಮತ್ತೆ ಮಾಡಲ್ಲ ಅಂತೇಳಿ ನಾವೇನಾದ್ರು ಕೈ ಕೊಟ್ಕೊಂಡು ಸುಮ್ಮನೆ ಕೂತು ಅಂದ್ರೆ ಆತ ಒಂದಿಲ್ಲ ಒಂದು ದಿನ ದೇಶದಲ್ಲಿ, ನಮ್ಮ ದೇಶದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ಊರಿನಲ್ಲಿರ್ತಕ್ಕಂಥ ಕೆಲವೊಂದು ಗುಪ್ತ ಮಾಹಿತಿಗಳನ್ನ ಬೇರೆಯವರು ಬಿಟ್ಟುಕೊಟ್ಟು ಗಂಡಾಂತರವನ್ನು ತರುವಂಥ ಸಾಧ್ಯತೆ ಇರುತ್ತೆ. ಹೀಗಾಗಿ ನಾವು ಅವರನ್ನು ದುರ್ಬಲರು ಅಂತ ಎಂದಿಗೂ ಉಪೇಕ್ಷೆ ಮಾಡಬಾರದು. ಭರತ, ನೀನು ಪ್ರತಿದಿನವೂ ಪ್ರಾತಃ ಕಾಲದಲ್ಲೆದ್ದು ನಿನ್ನನ್ನು ಜನ ಮೆಚ್ಚುವ ರೀತಿಯಲ್ಲಿ ಸಿದ್ಧಗೊಳಿಸಿಕೊಂಡು ಸಭಾಮಂಟಪದಲ್ಲಿ ಪ್ರಜೆಗಳಿಗೆ ದರ್ಶನವನ್ನು ಕೊಡುತ್ತಿರುವೆಯಷ್ಟೇ. ನೋಡಿ, ಮುಂದೆ ಭರತನ ಏನು ಹೇಳ್ತಾನೆ, ಯಾವ ರೀತಿಯಾಗಿ ರಾಜನಾದವನು ವೇಷಭೂಷಣವನ್ನು ಧರಿಸಬೇಕು ಅಂತ ಹೇಳ್ತಾ ಇದ್ದಾನೆ. ನೀ ಪ್ರತಿದಿನವೂ ಪ್ರಾತಃ ಕಾಲದಲ್ಲಿ ಎದ್ದು ಏನು ಮಾಡಬೇಕು, ನಿನ್ನ ಪೂಜಾ ಕಾರ್ಯಗಳನ್ನು ಮುಗಿಸಿಕೊಂಡು ದಿನನಿತ್ಯದ ಕಾರ್ಯಕೌಶಲ್ಯಗಳನ್ನು ಮುಗಿಸಿಕೊಂಡು ನೀನು ಗುರು ಹಿರಿಯರ ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಅದಾದಮೇಲೆ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಅದಾದಮೇಲೆ ನೀನು ರಾಜನಾದವನಿಗೆ ಗಾಂಭೀರ್ಯನೇ ಕೊಡ್ತಕ್ಕಂಥ ಏನು ವೇಷಭೂಷಣ ಇರುತ್ತಲ್ಲ ಅದನ್ನೆಲ್ಲವನ್ನು ಧರಿಸಿಕೊಂಡು ನೀನು ಸಭಾ ಮಂಟಪದಲ್ಲಿ ಕುಳಿತುಕೊಂಡು ಪ್ರಜೆಗಳಿಗೆ ದರ್ಶನವನ್ನು ಕೊಡ್ತಿದೆಯಲ್ವಾ ಅಂತ ಕೇಳ್ತಾ ಇದ್ದಾನೆ. ನಿನ್ನ ಸೇವಕರೆಲ್ಲರೂ ನಿರ್ಭಯವಾಗಿ ಬಂದು ನಿನ್ನೆದುರಿಗೆ ನಿಲ್ಲುವಷ್ಟು ಸಲಿಗೆಯನ್ನು ಕೊಟ್ಟಿಲ್ಲ ತಾನೇ. ನೋಡಿ, ಸೇವಕರಾಗಿರ್ಬೋದು ಅಥವಾ ಸೈನಿಕರಾಗಿ ಒಂದು ರಾಜನ ನಡುವೆ ಯಾವ ರೀತಿಯಾದ ಸಂಬಂಧ ಇರಬೇಕು ಅಂತ ರಾಮ ಇಲ್ಲಿ ಹೇಳ್ತಾ ಇದ್ದಾನೆ. ನಿನ್ನ ಸೇವಕರೆಲ್ಲರೂ ಏನು ಸೈನಿಕರೆಲ್ಲ ಅದಾರಲ್ಲ ನಿರ್ಭಯವಾಗಿ ಬಂದು ಎಲ್ಲರ ಮುಂದೆ ಎಲ್ಲರೂ ಇದ್ದಂಥ ಸಂದರ್ಭದಲ್ಲಿ ನಿರ್ಭಯವಾಗಿ ಬಂದು ಆತ ಸಲಿಗೆಯನ್ನು ಎಲ್ಲರೂ ಕುಳಿತುಕೊಂಡಂಥ ಸಂದರ್ಭದಲ್ಲಿ ರಾಜ ಅನ್ನುವಂಥ ಗಾಂಭೀರ್ಯ ಒಂದಿರತ್ತಲ್ಲ ಅದನ್ನು ಬಿಟ್ಟು ಆತ ಸಲಿಗೆಯನ್ನು ಅತಿ ಸಲಿಗೆಯಿಂದ ನಿನ್ನನ್ನು ಮಾತನಾಡಿಸುವ ಮಟ್ಟಿಗೆ ನೀನು ಅವರಿಗೆ ಸಲಿಗೆಯನ್ನು ಕೊಟ್ಟಿಲ್ಲ ತಾನೆ, ಅಥವಾ ಹತ್ತಿರವೇ ಸುಳಿಯದೆ ದೂರಕ್ಕೆ ಸರಿಯುವಂತೆ ಅಂಜಿಸಿಲ್ಲ ತಾನೆ. ಒಬ್ಬ ರಾಜ ಬಂದ ಅಂಥೇಳಿ ಭಯದಿಂದ ಹಿಂದೆ ಸರಿಬಿಟ್ಟು ಅವರಿಗೆ ಅನಿಸಿಲ್ಲಲ್ವಾ ನೀನು. ಅವರ ವಿಷಯದಲ್ಲಿ ಹೆಚ್ಚು ಸಲಿಗೆಯೂ ಸಲ್ಲದು. ನೋಡಿ, ಅಂಥವ್ರ ವಿಷಯದಲ್ಲಿ ಸೈನಿಕರ ವಿಷಯದಲ್ಲಿ ನೀನು ಅತಿಯಾದಂಥ ಏನು ಸಲಿಗೆನೂ ಕೊಡಬಾರದು, ಹಾಗೆ ಅತಿಯಾದಂಥ ಭಯದಿಂದನೂ ಕೂಡಿಸಬಾರ್ದು, ಭಯದಿಂದ ಅವರನ್ನು ಹೆದರಿಸಬಾರದು. ಹೆಚ್ಚು ಅಂಜಿಸುವುದು ಸಲ್ಲದು,
ಅವೆರಡರ ನಡು ದಾರಿಯನ್ನು ನೀನು ಕಾಯ್ದುಕೊಳ್ಬೇಕು. ನೋಡು, ಅತಿಯಾಗಿ ಅಂಜಿಸುವುದಾಗಲಿ ಅಥವಾ ಅತಿಯಾಗಿ ಸಲಿಗೆ ಕೊಡುವುದಾಗಲಿ ಎರಡನ್ನು ರಾಜನಾದವನು ಮಾಡಬಾರ್ದು. ರಾಜ ಮತ್ತು ಸೈನಿಕರ ಮಧ್ಯೆ ಯಾವ ರೀತಿಯ ಬಾಂಧವ್ಯ ಇರಬೇಕು, ರಾಜ ಬಂದ್ರ ಅಂತ ಅವರು ಗೌರವವನ್ನು ಕೊಡುವಂತಾಗಿರಬೇಕು. ರಾಜನು ಸೈನಿಕರು ಹೇಳ್ತಕ್ಕಂತಹ ಮಾತನ್ನು ಕೇಳುವಂಥವನಾಗಿರಬೇಕು. ಅವರಿಬ್ಬರ ಮಧ್ಯೆ ಒಳ್ಳೆಯ ರೀತಿಯ ಉತ್ತಮವಾದಂತಹ ಬಾಂಧವ್ಯ ಇರಬೇಕು ಹೊರತು ಅತ್ಯಂತ ಸಲುಗೆ ಆಗಲಿ ಅತಿಯಾದಂತಹ ಭಯ ಆಗಲಿ ಇರಬಾರದು. ಅವೆರಡರ ದಾರಿಯನ್ನು ನಡುವು ಮಧ್ಯದ ದಾರಿಯನ್ನು ನೀನು ಕಾಪಾಡಿಕೊಂಡಿದೆಯಲ್ವಾ, ಕಾಯ್ದುಕೊಂಡಿದೆಯಲ್ವಾ ಅಂತೇಳಿ ಭರತನಿಗೆ ರಾಮ ಹೇಳ್ತಾ ಇದ್ದಾನೆ. ತಮ್ಮನೇ, ನೋಡಿ ಪ್ರೀತಿಯಿಂದ ತಮ್ಮನನ್ನು ಭರತನನ್ನ ರಾಮ ತಮ್ಮನೇ ಅಂತೇಳಿ ಕರಿತಾ ಇದ್ದಾನೆ. ರಘು ವಂಶೋತ್ತಮನಾದ ನೀನು ವೃದ್ಧರಿಗೂ ತರುಣರಿಗೂ ಸ್ನೇಹಪರನಾಗಿದ್ದೀಯಾ. ನೋಡಿ, ರಘು ವಂಶದಲ್ಲಿ ಹುಟ್ಟಿದೀಯಾ ನೀನು ಯಾವ ರೀತಿಯಾಗಿರಬೇಕು, ವೃದ್ಧರಿಗೂ ಮತ್ತು ತರುಣರಿಗೂ ಒಳ್ಳೆಯ ಸ್ನೇಹ ಭಾವನೆಯಿಂದ ಮಿತ್ರತ್ವದಿಂದ ನೀನು ಅವ್ರ ಜೊತೆ ಇದೆಯಲ್ವಾ ಅಂತ ಕೇಳ್ತಾ ಇದ್ದಾನೆ, ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ನಿನ್ನ ದುರ್ಗಗಳಲ್ಲಿ ಧನಧಾನ್ಯ ಜಲಗಳು ಸಮೃದ್ಧವಾಗಿವೆಯೇ. ನೋಡಿ, ನಿನ್ನ ದುರ್ಗ ಅಂದರೆ ಕೋಟೆಗಳಲ್ಲಿ ಧನಧಾನ್ಯಗಳು, ಆಹಾರ ಸಾಮಗ್ರಿಗಳು ಎಲ್ಲೆಲ್ಲವೂ ಸಮೃದ್ಧವಾಗಿದಾವಲ್ವಾ, ನೀರಿನ ವ್ಯವಸ್ಥೆ ಚೆನ್ನಾಗಿದೆ ಅಲ್ವಾ ಅಂತ ಕೇಳ್ತಾ ಇದ್ದಾನೆ. ಅವು ಯಂತ್ರಜ್ಞರಿಂದಲೂ ಶಿಲ್ಪಿಗಳು, ಆಯುಧಗಳು ಹಾಗೂ ಧನುರ್ಧಾರಿಗಳಾದ ಸೈನಿಕರಿಂದಲೂ ಪೂರ್ಣವಾಗಿವೆಯೇ. ನೋಡು, ನಿನ್ನ ಸಾಮ್ರಾಜ್ಯದಲ್ಲಿ, ನಿನ್ನ ದುರ್ಗದಲ್ಲಿ ಯಂತ್ರಗಳಿರಬೇಕು, ಯಂತ್ರಜ್ಞರು ಕೂಡ ಇರಬೇಕು, ಶಿಲ್ಪಿಗಳಿರಬೇಕು. ಸಡನ್ನಾಗಿ ಏನಾದ್ರು ಯುದ್ಧ ಘೋಷಣೆ ಆದ ಸಂದರ್ಭದಲ್ಲಿ ಆಯುಧ ಇಲ್ಲಪ್ಪ ನಮ್ಮ ಕಡೆ ಅನ್ನುವಂಥ ವ್ಯವಸ್ಥೆ ಇರಬಾರ್ದು. ಆಯುಧಕ್ಕೆ ಪರದಾಡುವಂಥ ವ್ಯವಸ್ಥೆಯನ್ನು ನಾವು ಇಟ್ಕೊಳ್ಬಾರ್ದು. ಧನುರ್ಧಾರಿಗಳಾಗಿರ್ತಕ್ಕಂತಹ ಸೈನಿಕರಿಂದಲೂ ಕೂಡ, ಬಿಲ್ಲು ಬಾಣನ ಹಿಡ್ತಕ್ಕಂಥ ಸೈನಿಕರಿಂದ ಕೂಡ ನಿನ್ನ ಸಾಮ್ರಾಜ್ಯ ಪೂರ್ಣವಾಗಿದೆಯಲ್ವಾ. ನಿನ್ನ ಆದಾಯವು ವ್ಯಕ್ಕಿಂತ ಹೆಚ್ಚಿದೆ ತಾನೇ. ನಿನ್ನ ಆದಾಯ ಏನು ರಾಜ್ಯದ ಸಂಪೂರ್ಣ ಆದಾಯ ಬರುತ್ತಲ್ಲ ಅದಕ್ಕಿಂತ ಖರ್ಚನ್ನು ಕಡಿಮೆ ಮಾಡ್ತಾ ಇದೆಯಲ್ವಾ. ಆದಾಯ ಬರೋಕ್ಕಿಂತ ಹೆಚ್ಚಾಗಿ ನೀನು ಖರ್ಚನ್ನು ಮಾಡ್ತಾ ಇಲ್ಲಲ್ವಾ. ರಾಜ್ಯದ ಬೊಕ್ಕಸದಲ್ಲಿ ನೀನು ಸಂಗ್ರಹಿಸುವ ಸಂಪತ್ತೆಲ್ಲವೂ ರಾಜ್ಯದ ಅಭಿವೃದ್ಧಿಯ ಕೆಲಸ ಕಾರ್ಯಗಳಿಗೆ ವಿನಿಯೋಗವಾಗುತ್ತಿದೆಯಷ್ಟೇ. ನೋಡು, ನೀನು ರಾಜ್ಯದಲ್ಲಿ ಏನು ಸಂಪಾದನೆಯನ್ನು ಮಾಡಿದೆಲ್ಲ, ಏನು ಸಂಗ್ರಹ ಇಟ್ಟಿಯಲ್ಲ, ಸಂಪತ್ತೆಲ್ಲ ಏನಿಟ್ಟಿಲ್ಲ, ಅದೆಲ್ಲೋ ರಾಜ್ಯದ ಅಭಿವೃದ್ಧಿಗೆ, ರಾಜ್ಯದ ಕೆಲಸ ಕಾರ್ಯಗಳಿಗೆ, ಪ್ರಜೆಗಳಿಗೆ ಅದು ಸಂಬಂಧಪಟ್ಟಿದ್ದಂತಹ ಹಣ, ಅದು ಪ್ರಜೆಗಳಿಗೆ ಸಂಬಂಧಿಸಿದಂತಹ ಹಣ ಹೌದಲ್ಲ. ಆ ಹಣವನ್ನು ನೀನು ಪ್ರಜೆಗಳಿಗೆ ವಿನಿಯೋಗವನ್ನು ಮಾಡ್ತಾ ಇದೆಯಲ್ವಾ, ಅವರಿಗೆ ನೀನು ಖರ್ಚು ಮಾಡ್ತಾ ಇದೆಯಲ್ವ, ಒಳ್ಳೆಯ ಕಾರ್ಯಗಳನ್ನು ನೀನು ಮಾಡ್ತಾ ಇದೆಯಲ್ವಾ. ಖಜಾನೆಯನ್ನು ಬರಿದುಗೊಳಿಸಬೇಡ. ನೋಡು, ಹಾಗಂತ ನೀನು ಎಲ್ಲ ಹಣವನ್ನು ಏನು ಮಾಡಬೇಡು, ಅವರಿಗೆ ಕೊಟ್ಟು ಇವರಿಗೆ ಕೊಟ್ಟು ಅಂಥೇಳಿ ಕೆಲಸಕ್ಕೆ ಬಾರದಂತಹ ಕೆಲಸಗಳನ್ನು ಮಾಡಿ ನೀನು ಖಜಾನೆಯನ್ನು ಬರಿದುಗೊಳಿಸ್ತಾ ಇಲ್ವಲ್ಲ, ಹಾಗೆ ಮಾಡಬಾರದು ಅಂತ ಹೇಳ್ತಾ ಇದ್ದಾನೆ ರಾಮ. ಹಾಗೆಂದು ಅದನ್ನು ತುಳುಕುವಷ್ಟು ತುಂಬಿಸಿಕೊಳ್ಳಲು ಅನರ್ಥ ಅನ್ಯಾಯಗಳ ಮಾರ್ಗವನ್ನು ಹಿಡಿಯಬೇಡ. ಹಾಗೆ ಖಾಲಿಯಾಗಿದೆಯಪ್ಪ ಖಜಾನೆ ಅಂತ ಅಂದ್ಕೊಂಡು ನಾವು ಅನ್ಯಾಯದ ಮಾರ್ಗವನ್ನು ಹಿಡಿದು ಒಳಿತಲ್ಲ, ನಾವು ಅನರ್ಥದ ದಾರಿಯನ್ನು ಹಿಡಿದು ಒಳಿತಲ್ಲ, ನಾವು ಅಂಥ ದಾರಿಯನ್ನು ಹಿಡಿಬಾರ್ದು. ನಮ್ಮ ಆ ರಾಜ್ಯದ ಆದಾಯ ಬರೋದಕ್ಕಿಂತ ಹೆಚ್ಚಾಗಿ ನಾವೇನು ಮಾಡಬೇಕು, ಖರ್ಚನ್ನು ಕಡಿಮೆ ಮಾಡಬೇಕು. ಆದಾಯ ಹೆಚ್ಚಿರಬೇಕು, ಖರ್ಚು ಕಡಿಮೆ ಮಾಡಿರಬೇಕು. ನಮಗೆ ಬರ್ತಕ್ಕಂಥ ಸಂಪತ್ತನ್ನು ಪ್ರಜೆಗಳ ಕೆಲಸ ಕಾರ್ಯಗಳಿಗೆ ನಾವು ವಿನಿಯೋಗವನ್ನು ಮಾಡಬೇಕು. ಅದೇ ರೀತಿಯಾಗಿ ನಾವು ಕಡಿಮೆಗೆ ದುಡ್ಡು ಕಮ್ಮಿ ಆಗಿದೆ ಅಂತ ಅಂದ್ಕೊಂಡು ಅನ್ಯಾಯಗಳ ಮಾರ್ಗವನ್ನು ನಾವು ಹಿಡಿಬಾರ್ದು. ಮುಂದೆ ಏನು ಹೇಳ್ತಾ ಇದ್ದೇನೆ ನೋಡಿ ರಾಮ. ರಾಜನಲ್ಲಿ ಸಂಭವಿಸಬಹುದಾದ ದೋಷಗಳು 14. ನೋಡಿ, ರಾಜನಿಗೆ ಯಾವ ದೋಷಗಳಿಂದ ಆತ ಇರಬೇಕಪ್ಪ ಅಂದ್ರೆ 14 ದೋಷಗಳು ಅವು ಸಂಭವಿಸ್ಬೋದು. ಅವು ಯಾವ್ಯಾವ ದೋಷಗಳು ಅಂತಂದರೆ, ನಾಸ್ತಿಕ ಬುದ್ಧಿ. ನೋಡಿ, ದೇವರನ್ನು ನಂಬದೇ ಇರುವುದಾಗಿರ್ಬೋದು, ಅವರು ದೇವರ ಬಗ್ಗೆ ಯಾವಾಗಲೂ ಏನು ಹೇಳಿದ್ರು ನಂಬ್ತಾ ಇರಲ್ಲ. ಆಮೇಲೆ ಸುಳ್ಳನ್ನು ಮಾತನಾಡೋರಾಗಿರ್ಬೋದು, ಸಿಟ್ಟಾಗಿರ್ಬೋದು, ಅನವಧಾನ, ಆಮೇಲೆ ಚಟುವಟಿಕೆ ಇಲ್ಲದೆ ಕೆಲಸವನ್ನು ತಡ ಮಾಡುವುದು. ನೋಡಿ, ಅಂದರೆ ತಡ ಕೆಲಸ ಅಂದ್ರೆ ಅವ್ರು ಯಾವುದೇ ರೀತಿ ಅವರಲ್ಲಿ ಸೃಜನಶೀಲತೆ ಅನ್ನುವುದೇ ಇರುವುದಿಲ್ಲ. ಅವ್ರು ಸೋಮಾರಿತನದಿಂದ ಏನು ಮಾಡ್ತಿರ್ತಾರೆ, ಕೆಲಸವನ್ನು ಮಾಡ್ತಿರ್ತಾರೆ. ಅಂದರೆ ತಡ ಮಾಡ್ಕೋದು ಕೆಲಸ, ಒಟ್ಟು ಮಾಡೋ ಕೆಲಸನ ಬೇಗ ಮಾಡಿ ಮುಗಿಸೋದಿಲ್ಲ, ಅವರು ತಡ ಮಾಡೋದಾಗಿರ್ಬೋದು. ಪ್ರಾಜ್ಞರಾದ ಸಜ್ಜನರೊಡನೆ ಸೇರದಿರುವುದು, ಅಂದರೆ ಒಳ್ಳೆಯ ಜನರೊಡನೆ, ಸಜ್ಜನರು ಅಂದರೆ ಒಳ್ಳೆಯ ವಿದ್ಯಾವಂತರಾಗಿರ್ಬೋದು, ಬುದ್ಧಿವಂತರಾಗಿರ್ಬೋದು, ಒಳ್ಳೆಯ ಭಾವನೆ ಉಳ್ಳಂಥ ವ್ಯಕ್ತಿಗಳಿಂದ ಸೇರದೇ ಇರುವುದಾಗಿರ್ಬೋದು. ಸೋಮಾರಿತನ, ಪಂಚೇಂದ್ರಿಯಗಳಿಗೆ ಅಧೀನನಾಗಿ ಇಂದ್ರಿಯ ಚಾಪಲ್ಯದಲ್ಲಿ ಮುಳುಗುವುದು, ಮಂತ್ರಿಗಳೊಡನೆ ಸಮಾಲೋಚಿಸದೆ ರಾಜಕಾರ್ಯದಲ್ಲಿ ತಾನೊಬ್ಬನೇ ನಿರ್ಧಾರವನ್ನು ತೆಗೆದುಕೊಳ್ಳುವುದು, ಮಂತ್ರಾಲೋಚನೆಯನ್ನು ಅನುಭವವಿಲ್ಲದ ಅವಿವೇಕಿಗಳೊಡನೆ ಸಮಾಲೋಚಿಸುವುದು, ನಿಶ್ಚಯಿಸಿದ ಕಾರ್ಯಗಳನ್ನು ಆರಂಭಿಸದಿರುವುದು, ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು, ಮಂಗಳಕರವಾದ ಶುಭ ಕಾರ್ಯವನ್ನು ಮಾಡದಿರುವುದು ಹಾಗೂ
ಎಲ್ಲ ಶತ್ರುಗಳ ಮೇಲೂ ಏಕಕಾಲದಲ್ಲಿ ಯುದ್ಧಾರಂಭ. ಈ 14 ರಾಜದೋಷಗಳಿಗೆ ಅವಕಾಶವನ್ನು ಕೊಡಬೇಡ. ನೋಡಿ, ರಾಜನಾದವನು ಯಾವ 14 ದೋಷಗಳ ಮುಕ್ತನಾಗಿರಬೇಕು? ನಾಸ್ತಿಕ ಬುದ್ಧಿ ಅಂತಂದರೆ ಆದ ವೇದಗಳನ್ನು ಅಥವಾ ದೇವರನ್ನು ನಂಬದೇ ಇರತಕ್ಕಂತಹ ವ್ಯಕ್ತಿ. ಆಮೇಲೆ ಸುಳ್ಳು, ಸಿಟ್ಟು, ಅನಾವಧಾನ ಆಗಿರ್ಬೋದು, ಸೃಜನಶೀಲತೆ ಇಲ್ಲದೆ ಕೆಲಸವನ್ನು ಮಾಡುವುದಾಗಿರ್ಬೋದು, ಒಳ್ಳೆಯ ಜನರ ಜೊತೆ ಸೇರದೇ ಇರುವುದು, ಆಮೇಲೆ ಸೋಮಾರಿತನದಿಂದ ಕೆಲಸವನ್ನು ಮಾಡುವುದು, ಆಮೇಲೆ ಪಂಚೇಂದ್ರಿಯಗಳಂತ ಏನು ಕರಿತೀವಲ್ಲ ಆ ಪಂಚೇಂದ್ರಿಯಗಳಿಗೆ ಒಳಗಾಗಿ ಅವುಗಳ ಧ್ಯಾನದಲ್ಲಿ ಆತ ಮುಳುಗುವುದಾಗಿರ್ಬೋದು. ಆಮೇಲೆ ಮಂತ್ರಿಗಳೊಡನೆ ಸಮಾಲೋಚನೆ ಮಾಡದೆ ತನ್ನ ರಾಜ್ಯ ಕಾರ್ಯದಲ್ಲಿ ಯಾವುದೇ ಒಂದು ಕೆಲಸ ಮಾಡಬೇಕು ತಾನೊಬ್ಬನೇ ಸ್ವತಃ ನಿರ್ಧಾರ ತೆಗೆದುಕೊಳ್ಳುವಂಥದ್ದಾಗಿರ್ಬೋದು. ಅನುಭವವಿಲ್ಲದ ಅವಿವೇಕಿಗಳೊಡನೆ ಏನು ಅನುಭವನೇ ಇರಲ್ಲ, ಅವ್ರಿಗೆ ಏನು ಗೊತ್ತೇ ಇರಲ್ಲ ಅಂತಹ ವ್ಯಕ್ತಿಗಳ ಜೊತೆ ಸಮಾಲೋಚನೆ ಮಾಡುವುದಾಗಿರ್ಬೋದು. ಆಮೇಲೆ ನಿಶ್ಚಯಿಸಿದಂತಹ ಕೆಲಸ ಕಾರ್ಯಗಳನ್ನು ಇನ್ನೂ ಆರಂಭ ಮಾಡದೇ ಇರುವುದಾಗಿರ್ಬೋದು. ಆಮೇಲೆ ಮಂತ್ರಾಲೋಚನೆಯನ್ನು ರಹಸ್ಯವಾಗಿಡದೆ ಬಹಿರಂಗಪಡಿಸುವುದು ಅಂತಂದ್ರೆ ಮಂತ್ರಿಗಳ ಜೊತೆ ನಾವೇನು ಬಹಿರಂಗ ಏನು ಪಡಿಸಿರ್ತೀವಿ, ಮಾತುಕತೆ ಏನು ಮಾಡಿರ್ತೇವಲ್ಲ, ಕೆಲವೊಂದು ವಿಷಯಗಳನ್ನು, ಗುಪ್ತವಾಗಿರುವಂತಹ ವಿಷಯಗಳನ್ನು ಎಲ್ಲರ ಜೊತೆ ಹಂಚಿಕೊಳ್ಳುವುದಾಗಿರ್ಬೋದು. ಇನ್ನು ಕೆಲವೊಂದು ಶುಭ ಕಾರ್ಯಗಳಿರ್ತಕ್ಕಂಥ ಶುಭ ಕಾರ್ಯಗಳನ್ನು ನಾವು ಇನ್ನೂ ಪ್ರಾರಂಭ ಮಾಡದೇ ಇರುವುದಾಗಿರ್ಬೋದು. ಆಮೇಲೆ ಎಲ್ಲ ಶತ್ರುಗಳ ಮೇಲೆ ಏಕಕಾಲದಲ್ಲಿ ಯುದ್ಧಾರಂಭ. ಎಲ್ಲ ಶತ್ರುಗಳು ಬಂದ ಸಂದರ್ಭದಲ್ಲಿ ಸಡನ್ನಾಗಿ ಒಂದೇ ಸಲ ಅವ್ರ ಮೇಲೆ ಯುದ್ಧ ಮಾಡುವುದಾಗಿರಬಹುದು. ಈ 14 ದೋಷಗಳಿಂದ ರಾಜ ಏನು ಮಾಡಬೇಕು? ಮುಕ್ತವಾಗಿರಬೇಕು. ಆ ದೋಷಗಳಿಗೆ ಆತ ಯಾವುದೇ ಕಾರಣಕ್ಕೂ ಅವಕಾಶವನ್ನು ಕೊಡಬಾರದು. ಒಟ್ಟಾರೆಯಾಗಿ ಈ 14 ದೋಷಗಳಿಗೆ ಯಾವುದೇ ಕಾರಣಕ್ಕೂ ರಾಜನಾದವನು ಅವಕಾಶವನ್ನು ಕೊಡಬಾರದು. ಯಾವುದೇ ಪ್ರಮುಖ ನಿರ್ಣಯಕ್ಕೆ ಮೊದಲು 4 ಪ್ರಾಜ್ಞ ಮಂತ್ರಿಗಳೊಡನೆ ರಾಜನ ಒಟ್ಟಿಗೆ ಸಮಾಲೋಚಿಸಬೇಕು. ಇಲ್ಲಿ ಏನು ಹೇಳ್ತಾ ಇದ್ದಾರಪ್ಪ ಅಂತಂದ್ರೆ, ಯಾವುದೇ ಪ್ರಮುಖ ನಿರ್ಣಯಕ್ಕೆ ನಾವು ಯಾವುದಾದ್ರೂ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ರಾಜನಾದವನು ಆತ ಬುದ್ಧಿವಂತರ ಜೊತೆ ಸೇರಿ, ಬುದ್ಧಿವಂತ ಮಂತ್ರಿಗಳ ಜೊತೆ ಸೇರಿ ಅವ ಏನು ಮಾಡಬೇಕು? ಸಮಾಲೋಚನೆಯನ್ನು ಮಾಡಬೇಕು, ಚರ್ಚೆಯನ್ನು ಮಾಡಬೇಕು. ನನಗೇ ಗೊತ್ತಿದೆ, ಎಲ್ಲವೂ ನನಗೆ ಗೊತ್ತಿದೆ, ನಾನು ಯಾರನ್ನೂ ಕೇಳೋ ಅವಶ್ಯಕತೆ ಇಲ್ಲ ಅಂತ ಅಹಂಕಾರ ಭಾವನೆ ಆತನಲ್ಲಿ ಇರಬಾರದು. ಅನಂತರ ಒಬ್ಬೊಬ್ಬರನ್ನಾಗಿ ಕರೆಸಿ ಪ್ರತ್ಯೇಕವಾಗಿ ಅವರ ಅಭಿಪ್ರಾಯವನ್ನು ಅರಿತುಕೊಳ್ಳಬೇಕು. ನೋಡು, ಅವರ ಜೊತೆ ಸಮಾಲೋಚನೆ ಆದ ಮೇಲೆ ಒಬ್ಬೊಬ್ಬರನ್ನು ಪ್ರತ್ಯೇಕವಾಗಿ ಕರೆದುಕೊಂಡು ಒಬ್ಬೊಬ್ಬರನ್ನು ಸಪ್ರೇಟಾಗಿ ಕರೆಸ್ಕೊಂಡು ಏನು ಮಾಡಬೇಕು? ಅವ್ರ ಅಭಿಪ್ರಾಯವನ್ನು ನಾವು ಕೇಳಿ ತಿಳಿದುಕೊಳ್ಬೇಕು. ಯಾಕಂದರೆ ಒಬ್ಬರಿಂದ ಇನ್ನೊಬ್ಬರ ಅಭಿಪ್ರಾಯ ಇರುವುದಿಲ್ಲ, ಬೇರೆ ಬೇರೆಯಾಗಿ ಭಿನ್ನಾಭಿಪ್ರಾಯಗಳು ಬರುವುದು ಸಹಜ. ಹೀಗಾಗಿ ಅವರ ಅಭಿಪ್ರಾಯಗಳನ್ನ ನಾವು ಕರೆದು ಏನು ಮಾಡಬೇಕು? ಕೇಳಿ ತಿಳ್ಕೊಳ್ಬೇಕು. ನೀನು ಹೀಗೆ ಮಾಡುತ್ತಿರುವೆಯಾ? ನೋಡಿ, ರಾಮ ಇಲ್ಲಿವರೆಗೂ ನೀನು ಹೀಗೆ ಮಾಡು ಅಂತ ಹೇಳ್ತಾ ಇಲ್ಲ, ನೀನು ಹೀಗೆ ಮಾಡುತ್ತಿರುವೆಯಾ ಅಂತಾನೆ ಹೇಳ್ತಾ ಇದ್ದಾನೆ. ಪೂರ್ವಿಕರ ವ್ಯಕ್ತಿತ್ವದ ಅತ್ಯುತ್ತಮ ಅಂಶಗಳನ್ನು ರಾಜನು ಅಳವಡಿಸಿಕೊಳ್ಬೇಕು. ನೋಡಿ, ಪೂರ್ವಿಕರು ಅಂದರೆ ಹಿರಿಯರು ಏನಿರ್ತಾರಲ್ಲ, ಅವರ ಅಲ್ಲಿರ್ತಕ್ಕಂತಹ ಒಳ್ಳೆಯ ಗುಣಗಳನ್ನು, ಒಳ್ಳೆಯ ವ್ಯಕ್ತಿತ್ವದ ಅಂಶಗಳನ್ನು ನಾವೇನು ಮಾಡಬೇಕು? ಅವುಗಳನ್ನು ಅಳವಡಿಸಿಕೊಳ್ಬೇಕು. ಬುದ್ಧಿಶಾಲಿಯಾದ ರಾಜನು ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸಬೇಕು. ನೋಡಿ, ಬುದ್ಧಿಶಾಲಿಯಾಗಿರ್ತಕ್ಕಂತಹ ರಾಜನು ಅವು ಒಳ್ಳೆಯ ಧರ್ಮದಿಂದ ಏನು ಮಾಡಬೇಕು? ದಂಡಾಧಿಕಾರಿಯಾಗಿ ಧರ್ಮದಿಂದ ಪ್ರಜೆಗಳನ್ನ ಯಾವಾಗಲೂ ಪಾಲನೆ ಮಾಡುವಂಥವನು ಆಗಿರಬೇಕು ಅಂತ ಬಲಿಷ್ಠ ಮತ್ತು ಸಾಧಕನಿಗಷ್ಟೇ ಸಮಸ್ತ ರಾಷ್ಟ್ರಗಳು ವಶವಾಗುತ್ತವೆ. ನೋಡಿ, ಅಂಥ ಬಲಿಷ್ಠನಾಗಿರ್ತಕ್ಕಂತಹ ಸಾಧಕನಿಗಷ್ಟೇ. ಇಲ್ಲಿವರೆಗೂ ಏನು ರಾಮ ಹೇಳ್ತಕ್ಕಂತಹ ಪ್ರತಿಯೊಂದು ಅಂಶಗಳನ್ನ ಭರತ ಪಾಲಿಸಿದೆ. ಆದರೆ ಏನಾಗುತ್ತೆ? ಅಂತಹ ಸಮಸ್ತ ರಾಷ್ಟ್ರಗಳು ಏನಾಗ್ತವೆ? ಒಳ್ಳೆಯ ಸಾಧಕನಾಗಿರ್ತಕ್ಕಂತಹ ಸಮಸ್ತ ರಾಷ್ಟ್ರಗಳು ಅವೇನಕ್ಕೋ ವಶವಾಗ್ತವೆ. ಒಂದು ವೇಳೆ ಇಲ್ಲ ಅಂದರೆ ಆಗುವುದಿಲ್ಲ. ನೋಡಿ, ರಾಮ ಇಲ್ಲಿ ಭರತನಿಗೆ ಹೇಳ್ತಕ್ಕಂಥ ಅಷ್ಟೂ ಮಾತುಗಳು ಆತನಿಗೆ ಸಂಬಂಧಪಟ್ಟಿದ್ದಷ್ಟೇ ಅಲ್ಲ, ನಾವು ಕೂಡ ನಮ್ಮ ನೈಜ ಜೀವನದಲ್ಲಿ ಅವುಗಳನ್ನ ಅಳವಡಿಸಿಕೊಂಡಿದ್ದೆ ಆದರೆ ನಮ್ಮ ರಾಜ್ಯಾಡಳಿತ ಇನ್ನೂ ಸುಗಮವಾಗ್ತೈತಿ, ಸುಲಭವಾಗ್ತೈತಿ ಅಂತಲೇ ಹೇಳ್ಬೋದು. ಮಕ್ಕಳೇ, ಇಂದಿನ ತರಗತಿ ನಿಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತೇಳಿ ಭಾವಿಸ್ತಾ ನಾನು ಇಂದಿನ ತರಗತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನೀವು ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ತರಗತಿಗೆ ನಾನು ವಿರಾಮವನ್ನು ನೀಡ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.